So hey guys, welcome back to my channel and ಇವತ್ತು we will be continuing our course. ಪ್ಲೇಲಿಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಆಲ್ರೆಡಿ 2 ವಿಡಿಯೋ ಬರುತ್ತೆ ಓಕೆನಾ. ಒಂದು ಪ್ರೈಸ್ ಏನಕ್ಕೆ ಎವ್ರಿ ಸೆಕೆಂಡ್ ಚೇಂಜ್ ಆಗುತ್ತೆ, ಪ್ರೈಸ್ ಬಗ್ಗೆ ನಾವು ಒಂದು ಡಿಸ್ಕಸ್ ಮಾಡಿದ್ವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಅರ್ನಿಂಗ್ ಮಾಡ್ಬೋದು ನೀವು, ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದೊಂದು ಸೆಕೆಂಡ್ಗೂ ಯಾಕೆ ಪ್ರೈಸ್ ಚೇಂಜ್ ಆಗುತ್ತೆ, ಇದನ್ನು ನಾವು ಫಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ನಿಫ್ಟಿ ಇಲ್ಲ ಬ್ಯಾಂಕ್ ನಿಫ್ಟಿ ಇಲ್ಲ ಸೆನ್ಸೆಕ್ಸ್ ಇದಂದರೆ ಏನು, ಇದು ಯಾವ ರೀತಿ ಫಾರ್ಮೇಷನ್ ಆಯಿತು, ಮತ್ತು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಂಡು ಅದರ ಫಾರ್ಮುಲಾ ಕೂಡ ನಾವು ತಿಳ್ಕೊಂಡ್ರಿ. ಇವತ್ತಿನ ವೀಡಿಯೋದಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಆ್ಯಂಡ್ 2 ವೀಡಿಯೋಸ್ ಕಲ್ತಿರಲಿಲ್ಲ, ಇದು ಜಸ್ಟ್ ಬೇಸಿಕ್ ನಾಲೆಡ್ಜ್ ಅಷ್ಟೇ, ಬೇಸಿಕ್ ನಾಲೆಡ್ಜ್. ಫಸ್ಟ್ ಆಫ್ ಆಲ್ ಇದು ನಾನೇನು ಕೋರ್ಸ್ ನಡೆಸ್ತಾ ಇದ್ದೀನಿ, ದಿಸ್ ಇಸ್ ಬೇಸಿಕ್ಸ್ ಆಫ್ ಟ್ರೇಡಿಂಗ್ ಆ್ಯಂಡ್ ಇದಕ್ಕೆ ಜನ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಬಟ್ ಇವೆರಡು ವೀಡಿಯೋ ಏನು ನಡೆಸಿದ್ದು ನಾವು ದಿಸ್ ಇಸ್ ಕಂಪ್ಲೀಟ್ಲಿ ಬೇಸಿಕ್. ಓಕೆ, ಸೊ ನಾವು ಇವಾಗೇನು ಕಲಿಯಕ್ಕೆ ಹೋಗ್ತೀವಿ ದಟ್ ಇಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ನೀವು ಚಾರ್ಟ್ನಲ್ಲಿ ನೋಡ್ತಿರಲ್ಲ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಎಲ್ಲ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಕ್ಯಾಂಡಲ್ಸ್ಟಿಕ್ಸ್ ಎಲ್ಲ ಇದೆಯಲ್ಲ, ಸೊ ಇನ್ಫ್ಯಾಕ್ಟ್ ನಾನು ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ, ಇಲ್ಲಾಂದರೆ ನಿಮಗೆ ರೆಡ್ ಆ್ಯಂಡ್ ಗ್ರೀನ್ ಕಲರಲ್ಲೇ ಕಾಣಿಸುತ್ತೆ. ಸೊ ರೆಡ್ ಕಲರ್ ಏನು ಇಂಡಿಕೇಟ್ ಮಾಡಿದೆ, ಗ್ರೀನ್ ಕಲರ್ ಏನು ಇಂಡಿಕೇಟ್ ಮಾಡಿದೆ, ಈ ಕ್ಯಾಂಡಲ್ಸ್ಟಿಕ್ಸ್ನ ಯಾವ ರೀತಿ ಓದೋದು, ಇದು ಕಂಪ್ಲೀಟ್ ಇವಾಗ ನಾವು ಹೋಗ್ತೀವಿ. ಬರೀ ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ ಒಂದು 5-6 ವೀಡಿಯೋ ಬರ್ಬೋದು ಗೈಸ್. ಸೊ ನೀವು ಪೇಷನ್ಸಿಂದ ಐ ಎಕ್ಸ್ಪೆಕ್ಟ್ ಯು ಟು ರೈಟ್ ನೋಟ್ಸ್, ಮೇಂಟೈನ್ ನೋಟ್ಸ್, ನಿಮ್ಗೆ ಒಳ್ಳೇದಕ್ಕಷ್ಟೇ, ನಾನೇನು ಬಂದು ಚೆಕ್ ಮಾಡಲ್ಲ, ದಿಸ್ ನಾಟ್ ಸ್ಕೂಲ್ ರೈಟ್. ಬಟ್ ಸ್ಟಿಲ್ ನೀವು ಡೆಫಿನೆಟ್ಲಿ ಇದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಇದನ್ನು ನಾವು ಇವತ್ತು ಕಲಿಯೋಣ. ಈ ಕ್ಯಾಂಡಲ್ಸ್ಟಿಕ್ಸ್ ಅಂದರೆ ಏನು, ಯಾವ ರೀತಿ ಇದು ಫಾರ್ಮೇಷನ್ ಆಗುತ್ತೆ ಅಂತ, ಇದನ್ನು ನಾವು ಕ್ಯಾಂಡಲ್ಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದಿಸ್ ಕಾಲ್ಡ್, ಕ್ಯಾಂಡಲ್ಸ್ಟಿಕ್ಸ್. ಆ್ಯಂಡ್ ಇದನ್ನು ನೀವು ಎಷ್ಟು ನಿಮಿಷಕ್ಕೆ ಒಂದು ಕ್ಯಾಂಡಲ್ ಬೇಕು ಅಂತ ಕೂಡ ನೀವು ಸೆಟ್ ಮಾಡ್ಬೋದು. ರೈಟ್ ನಾವು ಇಲ್ಲಿ 5 ಅಂತ ತೋರಿಸಿ, ದಟ್ ಮೀನ್ಸ್ ನಾನು 5 ಮಿನಿಟ್ಸ್ಗೆ ಸೆಟ್ ಮಾಡಿದ್ದೀನಿ ಅಂತ ಅರ್ಥ. ನೀವು ಕೂಡ ಯಾವುದಕ್ಕನ್ನು ಸೆಟ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ 5 ಮಿನಿಟ್ಸ್ಗೆ ಸೆಟ್ ಮಾಡಿದ್ರೆ ನಿಮಗೆ ಒಂದು ಕ್ಯಾಂಡಲ್ ಆಗೋದಕ್ಕೆ 5 ನಿಮಿಷ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ನೀವು 10 ನಿಮಿಷಕ್ಕೆ ಸೆಟ್ ಮಾಡಿದ್ರಿ ಅಂದ್ಕೊಂಡ್ರೆ ನಿಮಗೆ ಒಂದು ಕ್ಯಾಂಡಲ್ ಆಗೋಕ್ಕೆ 10 ನಿಮಿಷ ತೊಗೊಳುತ್ತೆ. ಇದನ್ನು ನಾವು 1 ದಿವಸ ಆ್ಯಡ್ ಮಾಡಿದ್ರೆ 1 ದಿವಸ ತೊಗೊಳುತ್ತೆ. ಇದನ್ನು ನಾವು 1 ಇಯರ್ ಮಾಡಿದ್ರೆ ಒಂದು ಕ್ಯಾಂಡಲ್ ಆಗೋಕ್ಕೆ 1 ವರ್ಷ ತೊಗೊಳುತ್ತೆ. ಇದು ನಿಮ್ಮ ಕೈಲಿದೆ, ನೀವು ಎಷ್ಟಾದಾಗ ಚೇಂಜ್ ಮಾಡ್ಕೊಬೋದು. ಸೊ ಯೂಶ್ವಲಿ ಏನಂತಾರಂದರೆ, ನೀವೇನಾದರೂ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ನಾವೇನು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವೀಡಿಯೋದಲ್ಲಿ. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದಲ್ವ. ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀರ ಅಂದರೆ ನಿಮ್ಮ ಕ್ಯಾಂಡಲ್ಸ್ಟಿಕ್ಸ್ ಯಾವಾಗಲೂ 5 ನಿಮಿಷದಿಂದ 15 ನಿಮಿಷ ಮ್ಯಾಕ್ಸಿಮಮ್, ಪ್ರಿಫರಬ್ಲಿ 15 ನಿಮಿಷ, ಪ್ರಿಫರಬ್ಲಿ 5 ನಿಮಿಷ ಇಟ್ಕೊಳ್ಳಿ, ವಿಚ್ ಇಸ್ ಗುಡ್. ಬಿಕಾಸ್ ಇಂಟ್ರಾಡೇಲೂ ಕೂಡ ಜನ ಏನು ಮಾಡ್ತಾರೆ, ಸ್ಕ್ಯಾಲ್ಪಿಂಗ್ ಮಾಡ್ತಾರೆ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ, ಸ್ಕ್ಯಾಲ್ಪಿಂಗ್ ಮತ್ತು ಇಂಟ್ರಾಡೇ ಪೊಸಿಷನಲ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಸೊ ಕೈಂಡ್ಲಿ ಬೇರ್ ವಿತ್ ಮಿ, ಬಿಕಾಸ್ ಸ್ಕೂಲಲ್ಲಿ ಕೂಡ ನನಗೆ ಇದನ್ನು ಹೇಳ್ತಿದ್ದೆ, ನೀನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಮನೋಜ್ ಅಂತ. ಮಾರ್ಕ್ಸ್ ಕೂಡ ನನಗೆ ಇದಕ್ಕಿಂತ ಕಮ್ಮಿ ಬರ್ತಾಯಿದ್ದು ಕೂಡ. ಓಕೆ, ಬಟ್ ಐ ಸ್ಟಿಲ್ ಬಿಲೀವ್ ಹ್ಯಾಂಡ್ ರೈಟಿಂಗ್ ಯಾರು ಚೆನ್ನಾಗಿರೋಲ್ಲ ಅವರ ಸ್ಮಾರ್ಟ್ ಪೀಪಲ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್, ಸೊ ನೀವು ಎಕ್ಸಾಂಪಲ್ ತೊಗೋಬೋದು. ಓಕೆ, ಸೊ ಇಂಟ್ರಾಡೇ ಪೊಸಿಷನಲ್ ಕೂಡ ನಿಮಗೆ ಸ್ಕ್ಯಾಲ್ಪಿಂಗ್ ಇಂಟ್ರಾಡೇ ಇದೆಲ್ಲ ಇಂಟ್ರಾಡೇದಲ್ಲೇ ಬರುತ್ತೆ. ಸೊ 5 ನಿಮಿಷ ಈಸ್ ಬೆಸ್ಟ್ ಫಾರ್ ಯು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಾ ಅಂದ್ಕೊಳ್ಳೋಣ. ಸ್ವಿಂಗ್ ಟ್ರೇಡ್ ಅಂದರೆ ಏನಪ್ಪ, ಸ್ವಿಂಗ್ ಟ್ರೇಡ್ ಅಂದರೆ ಯು ಹೋಲ್ಡ್ ಇಟ್ ಫ್ರಮ್ ಡೇ 1 ಟು ಡೇ 364 ಡೇಸ್. 1 ವರ್ಷಕ್ಕಿಂತ 1 ದಿವಸಕ್ಕಿಂತ ಜಾಸ್ತಿ, 1 ವರ್ಷಕ್ಕಿಂತ ಕಡಿಮೆ, ಇಷ್ಟರಲ್ಲಿ ನೀವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತೀರಾ ಅಂದರೆ ಇದನ್ನು ನಾವು ಸ್ವಿಂಗ್ ಟ್ರೇಡ್ ಅಂತ ಹೇಳ್ತೀವಿ. ಸೊ ಸ್ವಿಂಗ್ ಟ್ರೇಡಲ್ಲಿ ಯಾವುದು ಇಡಬೇಕು ನಮಗೆ, ಸ್ವಿಂಗ್ ಟ್ರೇಡಲ್ಲಿ ನಾವು ಇಡ್ಬೋದು 4 ಅವರ್ಸ್ದು ಕ್ಯಾಂಡಲ್ ಟೈಮ್ ಫ್ರೇಮ್ನ ಸೆಟ್ ಮಾಡ್ಬೋದು, ಮತ್ತು ನಾವು ಸೆಟ್ ಮಾಡ್ಬೋದು 1 ಡೇ. ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್, ಇವೆರಡು ಇದ್ರೆ ಸಾಕು. ಆ್ಯಂಡ್ ದ ಲಾಸ್ಟ್ ಥಿಂಗ್, ಇನ್ವೆಸ್ಟಿಂಗ್. ಓಕೆ, ಇನ್ವೆಸ್ಟಿಂಗಿಗೆ ನೀವು ಎಷ್ಟು ಕ್ಯಾಂಡಲ್ಸ್ಟಿಕ್ ಇಡಬೇಕು, ಇನ್ವೆಸ್ಟಿಂಗಿಗೆ ನೀವು ಕ್ಯಾಂಡಲ್ಸ್ಟಿಕ್ ಏನು ಇಡೋಂಥ ಅವಶ್ಯಕತೆ ಇಲ್ಲ, ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿಕೊಂಡು ಸಾಕು. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು, ಒಂದು ಸ್ಟಾಕ್ನ ನೋಡುವಂಥ ಕ್ಯಾಲ್ಕುಲೇಷನ್ಸ್ ನೀವೇನು ಮಾಡ್ತೀರಾ, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ, ಅದೆಲ್ಲ ಅದು ನಮ್ಮ ಸಿಂಪಲಾಗಿ ನಾವು ಹೇಳಬೇಕಂದ್ರೆ ದ್ಯಾಟ್ ಈಸ್ ಅವರ್ ಫಂಡಮೆಂಟಲ್ ಅನಾಲಿಸಿಸ್. ಇದು ಟ್ರೇಡಿಂಗ್ ಕೋರ್ಸ್ ಇರೋದ್ರಿಂದ ನಾವು ಇನ್ವೆಸ್ಟಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಇನ್ವೆಸ್ಟಿಂಗ್ ಇಸ್ ಅ ಹೋಲ್ ಟುಗೆದರ್ ಡಿಫ್ರೆಂಟ್ ಟಾಪಿಕ್. ಸೊ ನಾವೇನು ಮಾಡ್ತೀವಿ, ನಾವು ಬರೀ ಟ್ರೇಡಿಂಗ್ ಬಗ್ಗೆ ಮಾತಾಡ್ತೀವಿ. ಸೊ ನಮಗೆ ಆ್ಯಸ್ ಅ ಬಿಗಿನರ್ ನಿಮಗೆ ಯೋಚನೆ ಮಾಡಬೇಕು ಯಾವ ಟೈಮ್ ನಾನು ಚೂಸ್ ಮಾಡಬೇಕಂದ್ರೆ, ನಾನು ಹೇಳ್ತೀನಿ ನಿಮ್ಮ ಯಾವ ರೀತಿ ಟ್ರೇಡಿಂಗ್ ಸ್ಟೈಲ್ ಇದೆ ಆ ರೀತಿ ನೀವು ಟ್ರೇಡಿಂಗ್ ಟೈಮಿಂಗ್ನ ನೀವು ಸೆಟ್ ಮಾಡ್ಕೊಬೋದು, ಟೈಮ್ ಫ್ರೇಮ್ಸ್ನ. ಓಕೆ, ನನ್ನ ಮಾತು ಕೇಳಿದ್ರೆ 5 ಮಿನಿಟ್ಸ್ ಇಟ್ಕೊಳ್ಳಿ, ವಿಚ್ ಇಸ್ ಬೆಸ್ಟ್ ಫಾರ್ ಅ ಟ್ರೇಡರ್, ಇಂಟ್ರಾಡೇ ಟ್ರೇಡರ್. ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಾ ಅಂದರೆ 1 ಡೇ. ಇವೆರಡೇ ಸಾಕು ನಿಮಗೆ, ಬಾಕಿ ನೀವೇನು ಚೇಂಜ್ ಮಾಡೋಂಥ ಅವಶ್ಯಕತೆ, ಇವೆರಡಲ್ಲಿ ನೀವು ಆಟಾಡ್ಬೋದು. ಇದನ್ನು ಚೇಂಜ್ ಯಾವ ರೀತಿ ಮಾಡೋದು ಮನೋಜ್ ನಾನು ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್, ನಿಮಗೇನಿಲ್ಲ, ಈ ಚಾರ್ಟ್ನ ಚಿಕ್ಕದು ಮಾಡ್ಕೊಳ್ಳಿ ಸ್ವಲ್ಪ. ಓಕೆ, ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಚಿಕ್ಕದು ಮಾಡಿಕೊಂಡು. ಓಕೆ, 1 ಸೆಕೆಂಡ್, ಐ ವಿಲ್ ಜಸ್ಟ್ ಶೋ ಯು.
ಏನಿಲ್ಲ, ಸಿಂಪಲ್ ನಿಮ್ಗೆ ಇಲ್ಲಿ ಈ ಥರ ಒಂದು ಚಾರ್ಟ್ ಓಪನ್ ಅಂದರೆ ಇಲ್ಲಿ 5 ಮಿನಿಟ್ಸ್ ಅಂತ ಇಲ್ಲಿ ಕ್ಲಿಕ್ ಬರುತ್ತಿಲ್ಲ, ನೀನು ಯಾವುದಕ್ಕೆ ಸೆಟ್ ಮಾಡ್ಕೊಂಡು ಅದಕ್ಕೆ ಅದು ತೋರಿಸುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟಕ್ಕೆ ಬೇಕು, 1 ಮಿನಿಟ್ 5 ಮಿನಿಟ್ ಆ ಥರ ನೀವು ಇಲ್ಲಿ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಬರುತ್ತೆ. ಸದ್ಯಕ್ಕೆ ನನಗೆ 5 ನಿಮಿಷನೇ ಬೇಕು, ಸೊ 5 ನಿಮಿಷನೇ ನಾನು ಸೆಟ್ ಮಾಡ್ಕೊಂಡಿಕ್ಕೊಂತೀನಿ. ಓಕೆ, ಇಲ್ಲಿ ಫುಲ್ ಸ್ಕ್ರೀನ್ ಆ ಥರ ನನಗೆ ಇಲ್ಲಿ ಫುಲ್ ಸ್ಕ್ರೀನ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಥರ ನಾನು ಟೈಮ್ಸ್ನ ಸೆಟ್ ಮಾಡ್ಕೊಬೋದು ನನ್ನ ಇಷ್ಟದ ತಕ್ಕಂಗೆ, ಹೌ ಎವರ್ ಐ ಫೀಲ್ ಲೈಕ್, ಸಿಂಪಲ್. ಓಕೆ, ಸೊ ಇದು ಟೈಮ್ ಫ್ರೇಮ್ ಬಗ್ಗೆ. ನೌ ಅಂಡರ್ಸ್ಟ್ಯಾಂಡ್, ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗೋದು ಯಾವ ರೀತಿ, ಏನಕ್ಕೆ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ? ಕ್ಯಾಂಡಲ್ ಫಾರ್ಮೇಷನ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಚಾರ್ಟಿನ ಪ್ರೈಸ್, ಒಂದು ಬೆಲೆ ಮೇಲೆ ಹೋಗ್ತಿದೆಯೋ ಕೆಳಗಡೆ ಹೋಗ್ತಿದೆಯೋ ಅಂತ ನಿಮಗೆ ನಂಬರ್ಸಲ್ಲಾದರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ನಂಬರ್ಸಲ್ಲಿ 50 ರೂಪಾಯಿ ಇದ್ದಿದ್ದು 75 ರೂಪಾಯಿ ಆಗೋಯ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ ಪ್ರೈಸ್ ಏನಾಗಿದೆ, ಮೇಲೆ ಹೋಗಿದೆ ಅಂತ. ಇಫ್ ಯು ಹ್ಯಾಡ್ ಟು ಇಂಡಿಕೇಟ್ ಇದನ್ನು ನೀವು ಗ್ರೀನ್ ಕಲರ್ನಲ್ಲಿ ಇಂಡಿಕೇಟ್ ಮಾಡ್ತಿದ್ರಿ, ಬಿಕಾಸ್ ಮೇಲೆ ಹೋಗಿದೆ, ಪ್ರಾಫಿಟ್, ಪಾಸಿಟಿವಿಟಿ, ರೈಟ್. ಫಾರ್ ಎಕ್ಸಾಂಪಲ್, ಅದೇ 50 ರೂಪಾಯಿ ಇದೆಯಾ 40 ರೂಪಾಯಿ ಆಗೋಯ್ತು ಅಂದರೆ ಪ್ರೈಸ್ ಕೆಳಗೆ ಹೋಗಿದೆ ಅಂತ ಅರ್ಥ. ಇದನ್ನು ನೀವು ರೆಡ್ ಕಲರ್ನಲ್ಲಿ ಇಂಡಿಕೇಟ್ ಮಾಡ್ತೀರಾ, ರೆಡ್ ಕಲರ್ನಲ್ಲಿ ಲಾಸ್, ಡೇಂಜರ್. ಸೊ ಅದನ್ನೇ ಇವಾಗ ನಾವು ಕ್ಯಾಂಡಲ್ ಥರ ಫಾರ್ಮೇಷನ್ ಮಾಡಿದೆ. ಇಲ್ಲಿ ನಿಮಗೆ ಪಕ್ಕದಲ್ಲಿ ಪ್ರೈಸ್ ಕಾಣಿಸ್ತಿದೆಯಲ್ಲ, ಎಷ್ಟೊಂದು ಪ್ರೈಸಸ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಯು ಸಿ ಏಬಲ್ ಟು ಸಿ ಆಲ್ ದಿಸ್ ಪ್ರೈಸ್ ಎಲ್ಲ 24, 360 ಆ ಥರ ಎಲ್ಲ. ಸೊ ಇದೆಲ್ಲ ಒಂದು ಪ್ರೈಸು. ಸೊ ನಿಮಗೆ ಲೆಟಸ್ ಟೇಕ್ ಒನ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾಕ್ ಹೆಸರಿದೆ ABC ಅಂತ, ಯಾವುದೋ ಒಂದು ಹೆಸರು, ಓಕೆನಾ. ನಾವು ಒಂದು ಕ್ಯಾಂಡಲ್ ಈ ಥರ ಫಾರ್ಮೇಷನ್ ಆಗುತ್ತೆ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಈ ಥರ. ನೋಡಿ, ಈ ಕ್ಯಾಂಡಲ್ಗೆ ಒಂದಷ್ಟು ಭಾಗಗಳು ಇದೆ. ವಾಟ್ ಈಸ್ ದಿಸ್? ಈ ಕಂಪ್ಲೀಟ್ ಸ್ಕ್ವೇರ್ ಆಗಿ ಶೇಪ್ ಏನಿದೆ ಇದನ್ನು ನಾವು ಬಾಡಿ ಅಂತ ಕೂಗ್ತೀವಿ. ಓಕೆ, ಕ್ಯಾಂಡಲ್ ಬಾಡಿ ಅಂತ ಕೂಗ್ತೀವಿ. ಇದನ್ನು ನೀವು ಶ್ಯಾಡೋ ಇಲ್ಲ ವಿಕ್ ಅಂತ ಕೂಡ ಹಾಕ್ಬೋದು. ಓಕೆ, ಶ್ಯಾಡೋ ಅಂತ ಬರೆದಿರ್ತೀನಿ ನಿಮಗೆ, ಶ್ಯಾಡೋ ವಿಕ್ ಯಾವುದೋ ಅನ್ಬೋದು ನೀವು. ಓಕೆ, ಇವೆರಡು ಮೇಯ್ನ್ ಈ ಒಳಗಡೆ ಇರುತ್ತೆ. ಆ್ಯಂಡ್ ಇದಕ್ಕೆ ಪಾರ್ಟ್ಸ್ ಆಫ್ ದ ಬಾಡಿ ಥರ ನಾವೇನು ಇವಾಗ ಡಿಸ್ಕಸ್ ಮಾಡಿಸಿ ಅದೇ ಥರ ನಿಮ್ಗೆ ಇಲ್ಲಿ ಆಬ್ಜೆಕ್ಟಿವ್ಸ್ ಏನಿಲ್ಲಿ ನೋಡ್ಕೊಳ್ಳಿ. ದಿಸ್ ಈಸ್ ಇದು ಈ ಟಾಪ್ ಪಾಯಿಂಟ್ ಏನು ಇಂಡಿಕೇಟ್ ಮಾಡುತ್ತೆ, ಈ ಎಡ್ಜಸ್ ಏನಿದೆ ಮಾರ್ಕೆಟ್ ಇದು ಕ್ಯಾಂಡಲ್ದು ಬಾಡಿದು ಸ್ಟಾರ್ಟಿಂಗ್ ಎಂಡಿಂಗ್ ಏನು ಹೇಳುತ್ತೆ, ವಿಕ್ದು ಸ್ಟಾರ್ಟಿಂಗ್ ಎಂಡಿಂಗ್ ಏನು ಹೇಳುತ್ತೆ, ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇದೊಂದು ಗ್ರೀನ್ ಕ್ಯಾಂಡಲ್ ಆಗಿದೆ ಅಂದ್ಕೊಳ್ಳೋಣ. ದಟ್ ಮೀನ್ಸ್ ಇಟ್ ಈಸ್ ಶೋಯಿಂಗ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್. ನಮ್ಮ ಸ್ಕ್ವೇರ್ ಕೆಳಗಡೆ ಇರೋ ಸ್ಕ್ವೇರ್ ಏನು ಹೇಳುತ್ತೆ, ಅದು ನಮ್ಮ ಓಪನಿಂಗ್ ಪ್ರೈಸ್ ಹೇಳುತ್ತೆ. ಓಕೆ, 5 ನಿಮಿಷ ಶುರು ಆದಾಗ ಫಾರ್ ಎಕ್ಸಾಂಪಲ್ 5:10 ನಮಗೆ ಟೈಮ್ ಇದೆ. ಸೊ 5:10.01ಗೆ ಟೈಮ್ ಶುರು ಆಗುತ್ತೆ. ಆ್ಯಂಡ್ 5:15ಗೆ ಒಂದು ಕ್ಯಾಂಡಲ್ ಎಂಡ್ ಆಗೋಗುತ್ತೆ. 5 ನಿಮಿಷ ಅಲ್ಲ, 5:10ಗೆ ಶುರು ಆಯಿತು, 5:15 ಎಂಡ್ ಆಯಿತು. ಸೊ 5:10ಗೆ ಓಪನಿಂಗ್ ಪ್ರೈಸ್ ಎಷ್ಟಿತ್ತು, 5:10ಗೆ ಬೆಲೆ ಇತ್ತು ಅಂದ್ಕೊಳ್ಳೋಣ 50 ರೂಪಾಯಿ. ಸೊ ನಿಮಗಿಲ್ಲಿ 50 ರೂಪಾಯಿ ತೋರಿಸುತ್ತೆ. ಇಲ್ಲಿ ನಂಬರ್ ತೋರಿಸಿದಿಲ್ಲ, ಆ ಥರ ನಿಮಗೆಲ್ಲ 50 ರೂಪಾಯಿ ತೋರಿಸುತ್ತೆ. ಈ ಕಡೆ ಬರೋಣ, ಇದನ್ನು ನಾವು ಹೇಳ್ತೀವಿ ಹೈ, ಕ್ಲೋಸಿಂಗ್ ಆ್ಯಂಡ್ ಲೋ. ಸೊ 5 ನಿಮಿಷದಲ್ಲಿ 50 ರೂಪಾಯಿನೇ ಇದ್ದರೆ 50 ರೂಪಾಯಿನೇ ಇರುತ್ತಾ, ಮೇಲೆ ಕೆಳಗಡೆ ಹೋಗುತ್ತಲ್ಲ. ಸೊ 5 ನಿಮಿಷ ಮುಗಿಸೋಷ್ಟರಲ್ಲಿ ಹೈಯೆಸ್ಟ್ ಎಷ್ಟು ಹೊಡಿತು ಅಂದರೆ ಈ 5 ನಿಮಿಷ ಟೈಮ್ ಫ್ರೇಮ್ನಲ್ಲಿ ಹೈಯೆಸ್ಟು 50ಕ್ಕಿಂತ ಬಿಟ್ಟು ಹೈಯೆಸ್ಟ್ ಎಷ್ಟು ಹೊಡಿತು, ಅದನ್ನು ನಾವಿಲ್ಲಿ ಎಷ್ಟು ಹೊಡಿತೀವಿ, ಹೈಯೆಸ್ಟ್ ಟಾಪ್ ಎಷ್ಟು ಹೊಡಿತು. ಫಾರ್ ಎಕ್ಸಾಂಪಲ್, ಟಾಪ್ ಹೋಯಿತು 57 ರೂಪೀಸ್ ತನಕ ಹೋಯಿತು ಒಂದು ಸ್ಟಾಕ್ ಪ್ರೈಸ್ ಅಂದ್ಕೊಳ್ಳೋಣ. ಲೋವೆಸ್ಟ್ ಎಷ್ಟು ಹೊಡಿತು, ಫಾರ್ ಎಕ್ಸಾಂಪಲ್ 49 ರೂಪಾಯಿ ಹೋಯಿತು ಅಂದ್ಕೊಳ್ಳೋಣ. ಎಲ್ಲ ಮುಗಿದ್ಮೇಲೆ 5:15 ಆದಾಗ ಬೆಲೆ ಎಲ್ಲಿತ್ತು ಅದನ್ನು ನಾವು ಹೇಳ್ತೀವಿ ಕ್ಲೋಸಿಂಗ್ ಪ್ರೈಸ್ ಅಂತ. ಸೊ ಕ್ಲೋಸಿಂಗ್ ಪ್ರೈಸ್ ಎಷ್ಟಿತ್ತು, 5 ನಿಮಿಷ ಆದಾಗ, ಕರೆಕ್ಟಾಗಿ 5 ನಿಮಿಷ ಆದಾಗ ಬೆಲೆ ಎಲ್ಲಿತ್ತು. ಫಾರ್ ಎಕ್ಸಾಂಪಲ್, ಲೇಟೆಸ್ಟ್ ಪ್ರೈಸ್ ವಾಸ್ 55. ಸೊ ಇದು ನಮ್ಮ ಓಪನಿಂಗ್ ಪ್ರೈಸ್, ಇದು ನಮ್ಮ ಕ್ಲೋಸಿಂಗ್ ಪ್ರೈಸ್, ಇದು ನಮ್ಮ ಹೈ ಆ್ಯಂಡ್ ಇದು ನಮ್ಮ ಲೋ. ಓಕೆ, ಈ ರೀತಿ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ 1 ಡೇ ಸೆಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. 15ನೇ ತಾರೀಕು ಮಾರ್ಕೆಟ್ ಓಪನ್ ಆದಾಗ ಎಲ್ಲಿತ್ತು ಅದು ಇಲ್ಲಿ ಬರುತ್ತೆ. 16ನೇ ತಾರೀಕು ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು ಆವಾಗ ಒಂದು ಕ್ಯಾಂಡಲ್ ಫಿನಿಶ್ ಆಗೋಗುತ್ತೆ ನಿಮ್ಮದು. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಟೈಮ್ ಫ್ರೇಮ್ನ ಸೆಟ್ ಮಾಡ್ತೀರಾ ಅಂತ. ಸೊ ನಾನು ಹೇಳ್ದಂಗೆ ನೀವು ಯಾವ ರೀತಿ ಟ್ರೇಡಿಂಗ್ ಮಾಡ್ತೀರೋ ಅದ್ರ ತಕ್ಕಂಗೆ ನಿಮ್ಮ ಟೈಮ್ ಫ್ರೇಮ್ ಕೂಡ ಇರಬೇಕಾಗುತ್ತೆ, ರೈಟ್. ಸೊ ಇದು ಗ್ರೀನ್ ಕ್ಯಾಂಡಲ್ ಬಗ್ಗೆ. ಸ್ವಲ್ಪ ನಾವು ಕತೆನ ರಿವರ್ಸ್ ಮಾಡೋಣ. ಸೇಮ್ ABC ಸ್ಟಾಕ್. ಓಕೆ, ಇದು ಅಡ್ವರ್ಟೈಸ್ಮೆಂಟ್ ಯಾಕೆ ಬರ್ತಿದೆ, ಅಡ್ವರ್ಟೈಸ್ಮೆಂಟ್ ನಾವು ಯಾರು ಪ್ರಮೋಷನ್ ಮಾಡ್ತಿಲ್ಲ, ಆದರೂ ಕೂಡ ಅಡ್ವರ್ಟೈಸ್ಮೆಂಟ್ ಬರ್ತಿದೆ. ಆ್ಯಡ್ಸ್ ಇದು ನಾವೇನು ಮಾಡೋಕ್ಕಲ್ಲ, ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ, ಬಟ್ ನಾವೇನು ಕೊಡೋವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಬ್ರೋಕರ್ನಲ್ಲಿ ನಿಮಗೆ ಆ್ಯಡ್ಸ್ ಇಲ್ದಿರ ಕೂಡ ಸಿಗುತ್ತೆ. ಸೊ ಸದ್ಯಕ್ಕೆ ನಾವೇನು ಬ್ರೋಕರ್ ಯೂಸ್ ಮಾಡಿದ್ರೆ ಟ್ರೇಡಿಂಗ್ ವಿನಲ್ಲೇ ಹೇಳ್ತಿದ್ದೀನಿ ನಿಮಗೆ. ಕ್ಯಾಂಡಲ್ ಮತ್ತೆ ಈ ಥರ ಕಾಣುತ್ತೆ ನಿಮಗೆ. ಓಕೆ, ನನ್ನ ಕ್ಯಾಂಡಲ್ ಸ್ವಲ್ಪ ಶುಗರ್ ಫ್ರೀ ಡಬ್ಬ ಇದ್ದಂಗೆ ಕಾಣಿಸ್ತಿದೆ. ಸೊ ಡೋಂಟ್ ವರಿ. ಓಕೆ,
ಸೊ ಇದನ್ನು ನಾವು ಹೇಳ್ತೀವಿ ನೋಡಿ, ಇದು ರೆಡ್ ಕ್ಯಾಂಡಲ್ ಆಗೋದು ಸೇಮ್, ಇದು ಬಾಡಿ, ಇದು ವಿಕ್ ಇರುತ್ತೆ, ಇದು ಶ್ಯಾಡೋ ಅಂತಾರೆ. ಆದರೆ ಸ್ವಲ್ಪ ನಿಮಗೆ ಚೇಂಜಸ್ ಬರುತ್ತೆ. ದಿಸ್ ವಿಲ್ ಸ್ಟಿಲ್ ಬಿ ಕಾಲ್ಡ್ ಹೈ, ದಿಸ್ ವಿಲ್ ಸ್ಟಿಲ್ ಬಿ ಕಾಲ್ಡ್ ಲೋ, ಬಟ್ ಇಲ್ಲಿ ನಮಗೆ ಓಪನ್ ಆಗುತ್ತೆ, ಇಲ್ಲಿ ನಮಗೆ ಕ್ಲೋಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಓಪನಿಂಗ್ ಪ್ರೈಸ್ಗಿಂತ ಕೆಳಗಡೆ ಕ್ಲೋಸ್ ಆದರೆ, ಅಂದರೆ 5 ನಿಮಿಷ ಟೈಮಲ್ಲಿ 50 ರೂಪಾಯಿ ಇದ್ದಿದ್ದು 49 ರೂಪಾಯಿ ಆದರೆ ಆಬ್ವಿಯಸ್ಲಿ ಇದು ರೆಡ್ ಕಲರ್ ಆಗುತ್ತೆ. 50 ರೂಪಾಯಿ ಇದ್ದಿದ್ದು 55 ಆಗೋದ್ರೆ ಆಬ್ವಿಯಸ್ಲಿ ಗ್ರೀನ್ ಕಲರ್ ಆಗುತ್ತೆ. ಸೊ ರೆಡ್ ಕ್ಯಾಂಡಲಲ್ಲಿ ಫಸ್ಟು ಓಪನಿಂಗ್ ಬರುತ್ತೆ, ಗ್ರೀನ್ ಕ್ಯಾಂಡಲಲ್ಲಿ ಎಲ್ಲದಕ್ಕಿಂತ ಮೇಲೆ ಕ್ಲೋಸಿಂಗ್ ಪ್ರೈಸ್ ಇರುತ್ತೆ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ತೊಗೊಳೋಣ, ಮಾರ್ಕೆಟ್ ನಿಮಗೆ 2:20 1 ಸೆಕೆಂಡ್ಗೆ ಮಾರ್ಕೆಟ್ ಓಪನ್ ಆಯಿತು. ಆವಾಗ ಮಾರ್ಕೆಟ್ ಓಪನ್ ಆಯಿತು, ನಡೀತಿತ್ತು, ಈ ಕ್ಯಾಂಡಲ್ ಓಪನ್ ಆಯಿತು. ಆವಾಗ ಬೆಲೆ ಇತ್ತು 66 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಸೊ 2:25 ಆಗಷ್ಟಲ್ಲಿ ಪ್ರೈಸ್ ಆಬ್ವಿಯಸ್ಲಿ 66ಕ್ಕಿಂತ ಮೇಲೆ ಕೆಳಗಡೆ ಹೋಗ್ತಾನೆ ಇರುತ್ತೆ ಡೆಫಿನೆಟ್ಲಿ ಅಲ್ವಾ. ಸೊ ಹೈಯೆಸ್ಟ್ ಅಷ್ಟು ಹೊಡಿತು, ಹೈಯೆಸ್ಟ್ ಅಂದ್ಕೊಳ್ಳೋಣ 68 ರೂಪಾಯಿ ಹೊಡಿತು ಅಂತ, ಹೈಯೆಸ್ಟ್ ವಾಸ್ 68. ಆ್ಯಂಡ್ ಕ್ಲೋಸಿಂಗ್ ಎಷ್ಟಿತ್ತು, ಲೋಯೆಸ್ಟ್ ಬರೋಣ, ಲೋಯೆಸ್ಟ್ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಟೇಕ್ 50 ರೂಪಾಯಿ ಕೊಟ್ಟೋಯ್ತು ಅಂದ್ಕೊಳ್ಳೋಣ. ಈ 5 ನಿಮಿಷದ ಜರ್ನಿಲಿ 68 ಕೂಡ ಹೋಗಿದೆ, 50 ಕೂಡ ಹೋಗಿದೆ. ದಿಸ್ ಇಂಡಿಕೇಟ್ಸ್ ದ ಹೈ ಆ್ಯಂಡ್ ಲೋ. ಮತ್ತು ಇದೆಲ್ಲ ಮುಗಿದ್ಮೇಲೆ 2:25 ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ ಟೈಮ್ ಮುಗಿದಾಗ ಪ್ರೈಸಲ್ಲಿತ್ತು, ಪ್ರೈಸ್ ಇತ್ತು ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಟೇಕ್ 62 ರೂಪೀಸ್. ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಆಗೋಯ್ತು, 66 ಓಪನ್ ಆಯಿತು, 66 to 62ಗೆ ಕ್ಲೋಸ್ ಆಯಿತು. ಅರ್ಥ ಮಾಡ್ಕೊಳ್ಳಿ, 5 ನಿಮಿಷದಲ್ಲಿ 66 ಇದ್ದಿದ್ದು ನಮಗೆ 62 ಆಗುತ್ತೆ ಅಂದರೆ ಇದು ನೆಗೆಟಿವಾ ಪಾಸಿಟಿವಾ? ನೆಗೆಟಿವ್ ಅಂದರೆ ರೆಡ್ ಕ್ಯಾಂಡಲ್. ಸೊ ಅದಕ್ಕೆ ನಾವಿಲ್ಲಿ ರೆಡ್ ಅಂತ ಹಾಕಿದ್ದೀವಿ, ಸಿಂಪಲ್. ಇದು ಕ್ಯಾಂಡಲ್ ಸ್ಟಿಕ್ಸ್. ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಬೇಜಾನ್ ಥರ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಬರುತ್ತೆ ನಿಮಗೆ, ಎಷ್ಟೊಂದು ಥರ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಬರುತ್ತೆ. ಸೊ ಹ್ಯಾಮರ್ ಆಗಿರ್ಬೋದು, ಇನ್ವರ್ಟೆಡ್ ಹ್ಯಾಮರ್ ಆಗಿರ್ಬೋದು ನಿಮಗೆ, ಅಥವಾ ನಿಮಗೆ ಡೋಜಿ ಆಗಿರ್ಬೋದು, ಅಥವಾ ನಿಮಗೆ ಡ್ರ್ಯಾಗನ್ ಫ್ಲೈ ಡೋಜಿ, ಗ್ರೇವ್ ಸ್ಟೋನ್ ಡೋಜೀಸ್ ಆಗಿರ್ಬೋದು, ಇಲ್ಲ ನಿಮಗೆ ಮದರ್ ಬೇಬಿ ಕ್ಯಾಂಡಲ್ ಬರುತ್ತೆ, ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಟ್ರಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಎಷ್ಟೊಂದು ಥರ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಬರುತ್ತೆ. ಇದನ್ನು ನಾವು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಇವತ್ತಿಗಿಷ್ಟೇ. ನಾವು ಯಾಕೆ ತುಂಬ ಫಾಸ್ಟ್ಗೆ ಹೋಗಲ್ಲ ಅಂದರೆ ಬಿಕಾಸ್ ಬಿಗಿನರ್ಸ್ ಕಲಿತಿರೋದು, ಅವ್ರಿಗೆ ಟೈಮ್ ಬೇಕಾಗುತ್ತೆ ಎಲ್ಲ ಕಲಿಯೋಕ್ಕೆ. ಸೊ ಇದನ್ನು ನೀವು ನೋಟ್ಸ್ ಮಾಡಿಕೊಂಡು ಡೆಫಿನೆಟ್ಲಿ ನೀವು ಕಲಿಬೋದು. ವೀಡಿಯೋನ ಪದೇ ನೋಡಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ನಿಮ್ಮ ಜೊತೆನೇ ಟ್ರೇಡಿಂಗ್ ಕಲಿಬೋದು. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಟ್ರೇಡಿಂಗ್ ಮಾಡಿ. ಇದನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ನಾವು ಎಂಡ್ ಮಾಡೋಣ. ನಾನು ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಕಾಮೆಂಟ್ನ ಹಾಕಿಲ್ಲ ಅಂದರೆ ನನಗೆ ಮೋಟಿವೇಶನ್ ಸಿಗಲ್ಲ. ನಾನು ಈ ಸೀರೀಸ್ನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ನಿಮಗೇನು ಮಾಡಬೇಕು, ಒಂದು ಲೈಕ್, ಶೇರ್, ಕಾಮೆಂಟ್ ಇಷ್ಟು ಮಾಡೋಕ್ಕಾಗಲ್ವ, ಡೆಫಿನೆಟ್ಲಿ ಮಾಡ್ತಾರೆ. ಇದಿಷ್ಟು ನೀವು ವ್ಯಾಲ್ಯೂ ಕೊಡ್ತೀರಾ ಅಂತ ಐ ಹೋಪ್ ಮಾಡ್ತೀನಿ. ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ಒನ್ ಗೈಸ್. ಬಾಯ್.